ನಮ್ಮ ಆಲೋಚನೆಗಳು ಯಾವಾಗಲೂ ಮುಂಬರುವ ಭವಿಷ್ಯತ್ತಿನ ಕಡೆಗೆ ಓಡಬೇಕು. ಆದರೆ ನಾವು ನಮ್ಮೊಂದಿಗೆ ನಡೆಯದ ಭೂತಕಾಲಕ್ಕಾಗಿ ಕಾಯಬಾರದು ಅಲ್ಲವೇ ಮಿತ್ರರೇ? ನೀವು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಮೇಲೆಯೇ ನಂಬುವುದನ್ನು ಪ್ರಾರಂಭಿಸಿ. ಅದೇ ನಿನಗೆ ಉತ್ತಮ. ಒಳ್ಳೆಯ ವ್ಯಕ್ತಿಗಳು ಬೀದಿ ದೀಪಗಳಿದ್ದಂತೆ. ಅಂತಹವರಿಂದ ನೀವು ನಡೆಯುವ ದೂರ ಕಡಿಮೆ ಆಗದಿರಬಹುದು, ಆದರೆ ದಾರಿಯುದ್ದಕ್ಕೂ ಬೆಳಕಾಗಿ ಇರುತ್ತಾರೆ. ಅದರಿಂದ ನೀವು ನಿಮ್ಮ ಗಮ್ಯಸ್ಥಾನವನ್ನು ಸುಲಭವಾಗಿ ತಲುಪಬಹುದು. ನಗುವುದಕ್ಕೆ ನಾವು ಏನನ್ನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನಗುವುದನ್ನು ಮರೆತರೆ ಮಾತ್ರ ಔಷಧಿಗಳಿಗೆ ಬಹಳಷ್ಟು ಖರ್ಚು ಮಾಡಬೇಕಾಗುತ್ತದೆ. ಆದ್ದರಿಂದ ಯಾವಾಗಲೂ ಸದಾ ನಗುತ್ತಾ ಇರಿ, ನಗುತ್ತಲೇ ಇರಿ, ನಗಿಸುತ್ತಲೇ ಇರಿ. ಈ ಪೈಪೋಟಿಯ ಜಗತ್ತಿನಲ್ಲಿ ಸಾಕಾಯಿತು ಎಂದು ನಿಂತು ಬಿಟ್ಟರೆ ನೀವು ನಿಮ್ಮ ಲಕ್ಷ್ಯವನ್ನು ಅಥವಾ ಗುರಿಯನ್ನು ಎಂದಿಗೂ ಮುಟ್ಟಲಾರಿರಿ. ಮೊದಲು ನಿಮ್ಮ ಆಯಾಸವನ್ನು ನಿಯಂತ್ರಿಸಿ ಮೆಟ್ಟಿನಿಲ್ಲಿ. ಅದಾದ ನಂತರ ತನ್ನಷ್ಟಕ್ಕೆ ತಾನೇ ನಿಮ್ಮ ಗುರಿ ನಿಮ್ಮ ಬಳಿ ಸೇರುತ್ತದೆ. ಇಬ್ಬರು ವ್ಯಕ್ತಿಗಳನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಅವರನ್ನು ಒಟ್ಟಿಗೆ ಸೇರಿಸುವ ಏಕೈಕ ವಿಷಯವೆಂದರೆ ಅವಸರ ಮತ್ತು ಅವಶ್ಯಕತೆ. ನಾವು ಇತರರಿಗೆ ತೋರಿಸುವ ಪ್ರೀತಿಯೂ ಸಹ ಅವಶ್ಯಕತೆಯಾಗಿದೆ. ಶರೀರವನ್ನು ನೋಡಿ ಪ್ರೀತಿಸುವ ಪ್ರೇಮ ಕ್ಷಣಾರ್ಧದಲ್ಲಿ ಮಾಯವಾಗುತ್ತದೆ. ಅದೇ ಮನಸ್ಸನ್ನು ನೋಡಿ ಪ್ರೀತಿಸಿದ ಪ್ರೇಮ, ಅದು ನಾವು ಸಾಯುವವರೆಗೂ ನಮ್ಮ ಜೊತೆ ಇರುತ್ತದೆ. ಕೆಲವೊಮ್ಮೆ ನಾವು ಎಷ್ಟೇ ಪ್ರಾರ್ಥಿಸಿದರೂ ನಮ್ಮ ಪರಿಸ್ಥಿತಿಗಳು ಬದಲಾಗುವುದಿಲ್ಲ. ಕಾರಣವಿಷ್ಟೇ, ಬದಲಾಗಬೇಕಾಗಿರುವುದು ನಮ್ಮ ಪರಿಸ್ಥಿತಿಗಳು ಅಲ್ಲ, ನಾವು. ಯಾರೋ ನಿಮ್ಮನ್ನು ಗೇಲಿ ಮಾಡಿದರೆಂದು ಅಷ್ಟಕ್ಕೆ ನಿಮ್ಮ ಜೀವನ ನಿಲ್ಲಬಾರದು. ನೆನಪಿನಲ್ಲಿಡಿ, ನಿಮ್ಮನ್ನು ಗೇಲಿ ಮಾಡಿದವರೇ ನಿಮ್ಮ ಮುಂದೆ ಬಂದು ನಿಂತು ಅಳುವಂಥ ವಿಜಯ ಅಥವಾ ಯಶಸ್ಸು ನಿಮ್ಮದಾಗಬೇಕು. ನೀವು ಯಾವ ರೀತಿಯ ವ್ಯಕ್ತಿ ಎಂಬುದು ನೀವು ಬೆಳೆಸಿಕೊಂಡಿರುವ ಸ್ನೇಹಿತರಿಂದ ತಿಳಿದು ಬರುತ್ತದೆ. ನೀವು ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಎಂಬುದು ನಿಮ್ಮನ್ನು ಬಿಟ್ಟುಕೊಡದ ಸ್ನೇಹಿತರಿಂದ ತಿಳಿದು ಬರುತ್ತದೆ. ನೆನಪಿಡಿ, ಒಬ್ಬ ಮಹಿಳೆಯು 10 ಜನರ ನಡುವೆ ಕೆಲಸ ಮಾಡಲು ಹೋಗುತ್ತಾಳೆ ಎಂದರೆ ಆ ಮಹಿಳೆ ದುರ್ಬಲಳು ಎಂದಲ್ಲ, ಅವಳು ನಿಮ್ಮ ಕುಟುಂಬದ ಶಕ್ತಿಯಾಗಿದ್ದಾಳೆ ಎಂದರ್ಥ. ಈ 2 ಮಾತುಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲವು. ಮೊದಲನೆಯದು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ, ಮತ್ತೊಂದು ನಾನು ಮಾಡಲಾರೆ ಎಂಬ ನಿಮ್ಮ ಅಪನಂಬಿಕೆ. ಹಾಗಾಗಿ ನಿರ್ಣಯ ನಿಮ್ಮದೇ ಮಿತ್ರರೇ. ಅಸೂಯೆ ಮತ್ತು ದ್ವೇಷ, ಈ 2 ಮಾನಸಿಕ ರೋಗಗಳು ಮನುಷ್ಯನ ಬೆಳವಣಿಗೆಯನ್ನು ಕುಗ್ಗಿಸಿಬಿಡುತ್ತವೆ. ಸಂತೋಷ, ತಾಳ್ಮೆ ಮತ್ತು ಶಾಂತಿ, ಈ 3 ಗುಣಗಳು ಮಾತ್ರ ವ್ಯಕ್ತಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಒಬ್ಬ ಮಹಿಳೆಯ ಹಸಿವು ಪುರುಷನಿಗಿಂತ 2 ಪಟ್ಟು ಹೆಚ್ಚು. ಹಾಗೆಯೇ ಬುದ್ಧಿವಂತಿಕೆಯೂ ಸಹ ಪುರುಷನಿಗಿಂತ 8 ಪಟ್ಟು ಹೆಚ್ಚಾಗಿರುತ್ತದೆ. ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.